ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹಸಿ ತೊಗರಿಕಾಳು ಸಾಂಬಾರು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ರಿ, ಸೀಸನ್ನಲ್ಲಿ ಹಸಿ ಅವರೆಕಾಳು, ಹಸಿ ಮತ್ತು ತೊಗರಿಕಾಳು ಇವೆಲ್ಲ ಈ ಸಂಕ್ರಾಂತಿ ಅಂತ ಟೈಮಲ್ಲಿ ಸೀಸನ್ ಅದು. ಮೊದಲಿಗೆ ಒಂದು ಬಾಣಲಿಯಲ್ಲಿ ಟೊಮೊಟೊ ದೊಡ್ಡದಾಗಿ ಹೋಳು ಮಾಡಿರೋಂಥ ಟೊಮೊಟೊನ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತೊಗರಿಕಾಳಿಂದ ಏನು ಬೆನಿಫಿಟ್ ಇದೆಯಪ್ಪ ನಮಗೆ ಅಂದರೆ, ಅದರಲ್ಲಿ ಪ್ರೋಟೀನ್ ಅಂಶ ಸಮೃದ್ಧವಾಗಿರುತ್ತೆ. ಈ ಪ್ರೋಟೀನಿಂದ ಸ್ನಾಯುಗಳು ಬೆಳವಣಿಗೆ ಚೆನ್ನಾಗಿ ಆಗೋದ್ರಿಂದ ಹಾರ್ಟಿಗೂ ಕೂಡ ತುಂಬ ಒಳ್ಳೆಯದು. ಮಕ್ಕಳು ಈ ಬೇಳೆ ಸಾಂಬಾರು ಅದರಲ್ಲೆಲ್ಲ ಹಾಕಿದಾಗ ಬೇಳೆಕಾಳು ತಿನ್ನೋದು ಕಡಿಮೆ. ಆದರೆ ಹಸಿ ಅವರೆಕಾಳು ತೊಗರಿಕಾಳು ಇದೆಯಲ್ಲ, ಆ ಸಾಂಬಾರಲ್ಲಿರೋ ಕಾಳನ್ನು ತುಂಬ ಚೆನ್ನಾಗಿ ತಿಂತಾರೆ ಅವರು. ಸ್ಮೂತಾಗಿರೋದ್ರಿಂದ ಸಾಂಬಾರಲ್ಲಿರೋ ಕಾಳನ್ನೇ ಸಪ್ರೇಟಾಗಿ ಹಾಕ್ಕೊಂಡು ತಿಂತಾರೆ ನೋಡ್ರಿ ಅವರು. ಅದರಲ್ಲೂ ಈ ರೀತಿ ನಾನೀಗ ವಿಡಿಯೋದಲ್ಲಿ ಮಾಡ್ತಾ ಇರೋ ರೀತಿನಲ್ಲಿ ಏನಾದರೂ ಸಾಂಬಾರು ಮಾಡಿದರೆ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ಟೊಮೊಟೊ ಫ್ರೈ ಆಗಿದೆ. ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರು ಸಾಕು. ಈಗ ಮಿಕ್ಸಿಗೆ ಮಸಾಲೆ ರುಬ್ಬೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇರೋದು. ಈಗ ಫ್ರೈ ಆಗಿರೋ ಟೊಮೊಟೊ ಜಾರ್ಗೆ ಹಾಕ್ಕೊಂಡೆ. ಆನಂತರ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಅಥವಾ ಹೋಳು ಮಾಡಿ ಹೆಚ್ಚಿದ್ರೂ ಬರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರಿಗೆ ಯಾಕೆ ಫ್ರೈ ಮಾಡಬೇಕು ಅಂದರೆ, ಹಸಿ ಘಾಟು ಇರೋದಿಲ್ಲ. ಈ ಥರ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಹೋಗಿರುತ್ತೆ. ಸಾಂಬಾರು ಟೇಸ್ಟು ಚೆನ್ನಾಗಾಗುತ್ತೆ. ನಾನು ಯಾವುದೇ ಸಾಂಬಾರು ಮಾಡಿದರೂ ಈ ಥರ ಫ್ರೈ ಮಾಡಿಕೊಂಡೇ ಹಾಕೋದು. ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ನಾನು ಅಡುಗೆಗೆ. ಯಾಕಪ್ಪ ಅಂದರೆ ಆಯಿಲ್ ಜಾಸ್ತಿ ಈಗಿನ ಆಯಿಲ್ ಕಂಟೆಂಟಲ್ಲಿ ಸುಮಾರು ಫ್ಯಾಟ್ ಕಂಟೆಂಟ್ ಭಾಳ ಇರುತ್ತೆ. ಹಾಗಾಗಿ ಆಯಿಲ್ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ಫ್ರೈ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಹಾಕಿದ್ದೀನಿ ನೋಡ್ರಿ ಆಯಿಲ್. ಈಗಿನ ಫುಡ್ಡಲ್ಲಿ ಎಲ್ಲ ನೋಡ್ರಿ ಕೆಮಿಕಲ್ಸ್ ಹಾಕಿ ಫುಡ್ಡನ್ನೆಲ್ಲ ಬೆಳೆಯೋದ್ರಿಂದ ನಮಗೆ ಭಾಳ ಊಟದಿಂದನೇ ಅರ್ಧ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರೋದು. ಹಾಗಾಗಿ ನಾವು ಅಡುಗೆ ಮನೆ ಅಂತಕ್ಕಂಥದ್ದು ಬರೀ ನಮ್ಮ ಶರೀರಕ್ಕೆ ಊಟ ಅಷ್ಟೇ ಅಲ್ಲ, ಅದು ಒಂದು ರೀತಿ ಔಷಧಿ ರೀತಿಯಲ್ಲೇ ನಾವು ಆಹಾರನ ಬಳಸಿದರೆ ನಮಗೆ ಎಷ್ಟೋ ಕಾಯಿಲೆಗಳಿಂದ ನಾವು ಮುಂಚೆನೇ ಸಮಸ್ಯೆ ಬರದೇ ರೀತಿಯಲ್ಲಿ ತಡಿಬಹುದು. ಬಂದ ಮೇಲೆ ನಾವು ಅದನ್ನು ಫೇಸ್ ಮಾಡೋದಕ್ಕಿಂತ ಬರೋದಕ್ಕಿಂತ ಮುಂಚೆನೇ ನಮ್ಮ ಆರೋಗ್ಯದಲ್ಲಿ ನಾವು ಊಟದಲ್ಲಿ ತಿದ್ಕೊಳ್ಬಹುದು. ಈಗ ನೋಡ್ರಿ, ಫ್ರೈ ಮಾಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪಿದ್ರೆ ಫ್ರೈ ಮಾಡೋದಕ್ಕೆ ಹಾಕ್ರಿ, ಇಲ್ಲಾಂದರೆ ಬಿಡ್ಬೋದು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ತೊಗರಿಬೇಳೆ ಈ ಥರ ಏನು ಪ್ರೋಟೀನ್ ಅಂಶಗಳಿದಾವಲ್ಲ, ದ್ವಿದಳ ಧಾನ್ಯಗಳು, ಅದರಿಂದ ನಾವು ಆ ಪ್ರೋಟೀನ್ ಅಂಶಗಳಿರ್ತಕ್ಕಂಥದ್ದನ್ನು ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದು. ಹೆಂಗಪ್ಪ ಅಂದರೆ ತೂಕ ಕೂಡ ಕಡಿಮೆಯನ್ನು ಮಾಡ್ತದೆ. ಈಗ ತುರಿದಿರೋಂಥ ಹಸಿ ತೆಂಗಿನಕಾಯಿ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ನೆನೆ ಹಾಕಿರೋಂಥ ಹುಣಸೆ ಹಣ್ಣು, ಮತ್ತು ಮನೇಲಿ ಯೂಸ್ ಮಾಡೋಂಥ ಸಾಂಬಾರು ಪುಡಿ, ಆ ರುಚಿಗೆ ಎಷ್ಟು, ಅದು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು, ಮತ್ತು ಖಾರದ ಪುಡಿ. ಅದಾದ ನಂತರ ಸ್ವಲ್ಪ ನೀರು ಹಾಕಬೇಕು. ನೋಡ್ರಿ, ಸಾಂಬಾರಿಗೆ ಸ್ವಲ್ಪ ತಿಳಿ ಸಾರು ಇದ್ದವರು ಕಡಲೆನ ಹಾಕೋದು ಬೇಡ. ಸ್ವಲ್ಪ ಮುದ್ದೆಗೆ ಸ್ವಲ್ಪ ಮಂದವಾಗಿರಲಿ ಸಾಂಬಾರು ಅಂದರೆ ಸ್ವಲ್ಪ ಮಾತ್ರ ಕಡಲೆ ಹಾಕಿರಿ. ಕಡಲೆ ಹಾಕೋದ್ರಿಂದ ಸ್ವಲ್ಪ ಮಂದ ಬರುತ್ತೆ. ಈಗ ನೋಡಿ, ಗ್ರೈಂಡ್ರ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿನಲ್ಲಿ ಗ್ರೈಂಡ್ರ್ ಆಗಿದೆ. ಈಗ ಒಗ್ಗರಣೆಗೆ ಇಡ್ತಾ ಇದ್ದೀನಿ. ಒಗ್ಗರಣೆಯಲ್ಲೇ ನಾವು ಕಾಳನ್ನು, ಸಾಂಬಾರು ಮಸಾಲೆ ಎಲ್ಲ ಹಾಕಿ ಕಾಳನ್ನು ಬೇಯಿಸ್ಕೋಬೇಕು. ಹಾಗಾಗಿ ನಾನೀಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ ಅಲ್ಲದೆ ಪಾತ್ರೆನಲ್ಲೂ ಕೂಡ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕ್ಬೋದು. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀನಿ. ಅದಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಬೇಕು ಒಗ್ಗರಣೆಗೆ, ಮತ್ತು ಒಣಮೆಣಸಿನ್ಕಾಯಿ ಹಾಕಿದರೆ ಸಾಂಬಾರಿಗೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನೋಡಿ, ನೀವು ಯಾವ್ದಾರ ಅಡುಗೆಗಾಗಲಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ರಿ, ಡಿಫ್ರೆಂಟಾಗಿರೋ ಟೇಸ್ಟ್ ಇರುತ್ತೆ. ಖಾರದ ಪುಡಿ ಹಾಕಿದ್ದೀನಿ, ಆದರೂ ಸ್ವಲ್ಪ ಖಾರದ ಪುಡಿ ಹಾಕಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕಿದರೆ ಅದ್ರ ಟೇಸ್ಟೇ ಚೇಂಜ್ ಆಗಿರುತ್ತೆ. ನೋಡಿ, ಈಗ ಒಗ್ಗರಣೆ ಆಯಿತು. ಈಗ ಅದಕ್ಕೆ ರುಬ್ಕೊಂಡಿರೋಂಥ ಮಸಾಲೆ ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ
ತೊಳೆದು ಹಾಕೋಬೇಕು. ಜಾರನ್ನು ತೊಳೆದು ಅದು ಗಟ್ಟಿಯಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಬೋದು. ನೋಡಿರಿ ನಮಗೆ ಸಾಂಬಾರು ನೋಡಿದರೆ ಗೊತ್ತಾಗುತ್ತೆ. ಅದನ್ನು ಇನ್ನೂ ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೋಬೋದು. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿರಿ ನಾನು ಎಲ್ಲ ವಿಡಿಯೋದಗಳು ಸಾಮಾನ್ಯವಾಗಿ ಸಾಂಬಾರು ಕೊನೆಗೇ ಹಾಕ್ತೀನಿ ಉಪ್ಪು. ಅದಕ್ಕೆ ಕಾರಣ ಕೂಡ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಫಸ್ಟ್ಗೆ ಯಾವತ್ತೂ ಉಪ್ಪನ್ನು ಹಾಕಲೇಬಾರ್ದು, ಕೊನೆಗೆ ಹಾಕಬೇಕು ಉಪ್ಪು. ಈಗ ತೊಳೆದಿಟ್ಕೊಂಡಿರೋಂಥ ಹಸಿ ತೊಗರಿಕಾಳನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈ ರುಬ್ಕೊಂಡಿರೋ ಮಸಾಲೆನಲ್ಲೇ ತೊಗರಿಕಾಳು ಬೇಯಬೇಕು. ಈಗ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿರಿ ಸಾಂಬಾರು ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಮಿಕ್ಸ್ ಮಾಡಬೇಕು. ಬೇಕಂದರೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ರಿ. ಟೇಸ್ಟ್ ನೋಡ್ಕೊಂಡು ಉಪ್ಪು ಬೇಕಂದರೆ ಹಾಕ್ಕೋಬೋದು. ಈಗ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರನ್ನು ಕ್ಲೋಸ್ ಮಾಡಿ 1 ವಿಸಲ್ ಕೂಗಕ್ಕೆ ಬಿಟ್ಟರೆ ಸಾಕು. ಅದು ಹಸಿ ತೊಗರಿಕಾಳಾಗಿರೋದ್ರಿಂದ ಜಾಸ್ತಿ ಕೂಗ್ಸೋದು ಬೇಡ, 1 ವಿಸಲ್ ಸಾಕು. ಈಗ ಸಾಂಬಾರು ವಿಸಲ್ ಆಗ್ತಾಯಿದೆ ನೋಡಿ. ಆಯಿತು. ಇದು ಒಂದು ಕೂಗಿದ ತಕ್ಷಣವೇ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವನ್ನು ಆಫ್ ಮಾಡಿಕೊಂಡು ಕುಕ್ಕರ್ ವಿಸಲ್ಲೆಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡಿದಾಗ ನೋಡಿರಿ ಸಾಂಬಾರು ಈ ರೀತಿ ಬಂದಿದೆ. ಈಗ ತೊಗರಿಕಾಳು ಬೆಂದಿದೆ ನೋಡಿ ಮಸಾಲೆಯಲ್ಲಿ. ಈಗ ಬೇಕಾಗಿರೋಂಥ ಸಾಮಗ್ರಿಗಳು: ಹಸಿ ತೊಗರಿಕಾಳು, ಬೆಳ್ಳುಳ್ಳಿ ಮತ್ತು ಬೆಲ್ಲ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹೆಚ್ಚಿರೋಂಥ ಈರುಳ್ಳಿ, ತುರಿದಿರೋಂಥ ತೆಂಗಿನ ತುರಿ, ಟೊಮೊಟೊ, ಒಣಮೆಣಸಿನ್ಕಾಯಿ ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಒಗ್ಗರಣೆಗೆ